ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ನಗರಸಭೆ ವ್ಯಾಪ್ತಿಯಲ್ಲಿ ಸರ್ಕಾರಿ ಜಮೀನುಗಳಿಗೆ ಕಾನೂನು ಬಾಹಿರವಾಗಿ ಖಾತಾ ನೀಡಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಸರ್ವೆ ನಂಬರ್ 437/B2 ಸುಮಾರು 3.05 ಎಕರೆ ಸರ್ಕಾರಿ ಜಾಗವನ್ನ ಜಿಲ್ಲಾ ಪಂಚಾಯಿತಿ ಉದ್ಯಾನವನಕ್ಕಾಗಿ ಕಾಯ್ದಿರಿಸಲಾಗಿತ್ತು. ಆದರೆ ಈ ಜಾಗದಲ್ಲಿ ಕೆಲವು ಶ್ರೀಮಂತ ವ್ಯಕ್ತಿಗಳು ಅನಧಿಕೃತವಾಗಿ ಒತ್ತುವರಿ ಮಾಡಿಕೊಂಡು ವಾಸಿಸುತ್ತಿದ್ದಾರೆ ಎನ್ನಲಾಗಿದೆ. ಇದೀಗ ಈ ಜಾಗದಲ್ಲಿ ವಾಸಿಸುವ ಕೆಲ ವ್ಯಕ್ತಿಗಳಿಗೆ ನಗರಸಭೆ ವತಿಯಿಂದ ನಮೂನೆ 3B ಖಾತಾ ನೀಡಿರುವುದು ವಿವಾದಕ್ಕೆ ಕಾರಣವಾಗಿದೆ. ಉದ್ಯಾನವನಕ್ಕಾಗಿ ಕಾಯ್ದಿರಿಸಿದ್ದ ಸರ್ಕಾರಿ ಜಮೀನಿಗೆ ಖಾತಾ ನೀಡಿರುವುದು ಕಾನೂನು ಬಾಹಿರ ಎಂದು ಆರೋಪಿಸಲಾಗಿದೆ. ಇದಲ್ಲದೆ ಸರ್ವೆ ನಂಬರ್ 337A 1.41 ಎಕರೆ ಮತ್ತು 345B/1 2.82 ಎಕರೆ ಸರ್ಕಾರಿ ಹಳ್ಳ ಪರಂಭೋಕು ಜಮೀನುಗಳಿಗೂ ಖಾತಾ ನೀಡಲಾಗಿದೆ ಎನ್ನುವ ಆರೋಪವು ಕೇಳಿಬಂದಿದೆ. ಈ ಬಗ್ಗೆ ಈಗಾಗಲೇ ಬಳ್ಳಾರಿ ಜಿಲ್ಲಾಧಿಕಾರಿಗಳ ಜನತಾ ದರ್ಶನ ಕಾರ್ಯಕ್ರಮದಲ್ಲೂ ದೂರು ಸಲ್ಲಿಸಲಾಗಿತ್ತು. ತಹಶೀಲ್ದಾರರು ಸ್ಥಳ ಪರಿಶೀಲನೆ ಮಾಡಿ ವರದಿ ನೀಡಲು ಸೂಚಿಸಿದ್ದರು. ಇತ್ತೀಚೆಗೆ ಖಾತಾ ನೀಡಿರುವುದು ಪ್ರಶ್ನೆಗಳನ್ನ ಹುಟ್ಟಿಸಿದೆ. ಈ ಕುರಿತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕ ಡಿಇ ವೀರೇಶ್ ಅವರು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಡಳಿತವನ್ನ ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ, ನ್ಯೂಸ್ 24 ಕನ್ನಡ, ಬಳ್ಳಾರಿ. ನಗರಸಭೆ ಹೋರಾಟಗಳು ಕೆಲವೊಂದು ಸರ್ಕಾರಿ ಜಮೀನುಗಳನ್ನು, ಸರ್ಕಾರಿ ಆಸ್ತಿಗಳನ್ನು ಫಾರ್ಮ್ 3 ಮಾಡೋ ಮುಖಾಂತರ ಕೆಲವೊಬ್ಬ ಭೂಮಾಫಿಯಾಗಳಿಗೆ ಫಾರ್ಮ್ ನಂಬರ್ 3 ಕೊಟ್ಟು ಅವರಿಗೆ ಸಕ್ರಮ ರೀತಿ ಮಾಡಿಕೊಡ್ತಿದ್ರೆ ಅದನ್ನು ಕೂಡಲೇ ಈ ಒಂದು ಉದ್ಯಾನವನಕ್ಕಾಗಿ ಮೀಸಲಿರ್ತಕ್ಕಂಥ 3 ಎಕರೆ 5 ಸೆಂಟ್ ಜಮೀನನ್ನು ಸರ್ಕಾರದ ಆಸ್ತಿನ ಭೂ ಕಬಳಿಕೆ ಮಾಡ್ತಿದ್ರೆ ಅದಕ್ಕೆಲ್ಲ ಕುಮ್ಮಕ್ಕು ಹೋರಾಡ್ತರು. ಈ ಒಂದು ಹೋರಾಡ್ತಾರೆ, ಅದಕ್ಕೆ ಕುಮ್ಮಕ್ಕು ಕೊಡ್ತಿದಾರೆ. ಫಾರ್ಮ್ ನಂಬರ್ 3 ಕೊಡ್ತಿದಾರೆ. ಅವರಿಗೆ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟು ಸರ್ಕಾರ ಆಸ್ತಿನ ಅವ್ರು ಕಬಳಿಕೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಿದಾರೆ. ಆಮೇಲೆ ಹಳ್ಳ ಪರಂಪರಂಥ ಭೂಮಿಗಳು ಕೂಡ ಫಾರ್ಮ್ ನಂಬರ್ 3 ಕೊಟ್ಟಿದ್ದಾರೆ. ಆಮೇಲೆ ಕೆಲವೊಂದು ಹಳೆ ಬಿಲ್ಡಿಂಗ್ 10 ವರ್ಷದ ಬಿಲ್ಡಿಂಗುಗಳಿಗೆ ಇವಾಗ ಕಟ್ಟಕ್ಕೆ ಪರ್ಮಿಷನ್ ಕೊಟ್ಟಿವಿ ಅಂತೇಳಿ ಆ ರೀತಿ ಕೆಲವೊಂದು ದೊಡ್ಡ ದೊಡ್ಡ ಗೋಡನ್ಗಳಿಗೆ ಅವಕ್ಕೆ ಮತ್ತು ಹೊಸದಾಗಿ ಪರ್ಮಿಷನ್ ಕೊಡ್ತಾರೆ. 10 ವರ್ಷ ಆಗಿರ್ತಾವೆ, 8 ವರ್ಷ 10 ವರ್ಷ ಆಗಿ ಗೋಡನ್ ಕಟ್ಟಿ ಅವಕ್ಕೆ ಮತ್ತು ಹೊಸದಾಗಿ ಬಿಲ್ಡಿಂಗ್ ಕಟ್ಟಕ್ಕೆ ಕೊಡ್ತಾ ಇದೀವಿ ಅಂತೇಳಿ ಪರ್ಮಿಷನ್ ಕೊಡ್ತಿದ್ದಾರೆ. ಇದ್ರ ವಿರುದ್ಧ ಸೂಕ್ತ ಹೋರಾಟದ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸ್ಬೇಕಂತ ಹೇಳ್ತಾ ನಮ್ಮೆಲ್ಲ ಪತ್ರಿಕಾ ಮಾಧ್ಯಮಗಳಿಗೆ ಈ ಮೂಲಕ ವಿನಂತಿಸ್ತೇವೆ.